ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಇರ್ಷಾದ್ ಉತ್ತಿ ಸರ್ ಈಗ ನಮ್ಮ ಜೊತೆ ಇದ್ದಾರೆ. ಅವರು ಸರ್ಕಾರದ ಒಂದು ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ನಿನ್ನೆಯ ದಿನ ಒಂದು ಉತ್ತಮವಾದ ಒಂದು ರ್ಯಾಲಿಯ ಮೂಲಕ ಸರ್ಕಾರವನ್ನು ಒಂದು ಎಚ್ಚರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಸಾಹೇಬರಿಗೆ DCM ಸ್ಥಾನ ಹಾಗೂ ಸಂತೋಷ್ ಲಾಡ್ ಸಾಹೇಬರಿಗೆ ಕಾರ್ಮಿಕ ಸಚಿವ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯಿಸಿ ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ಸಾಕಷ್ಟು ಜನರೊಂದಿಗೆ ಒಂದು ಉತ್ತಮವಾಗಿ ಪ್ರಯತ್ನವನ್ನು ಮಾಡುವ ಮೂಲಕ ಒಂದು ರ್ಯಾಲಿಯನ್ನು ಒಂದು ಉತ್ತಮವಾಗಿ ಸಂಘಟಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಕೊಡಿ. ಧಾರವಾಡ ಜಿಲ್ಲಾ ಸಮೃದ್ಧ ಕಟ್ಟಡ ಕಾರ್ಮಿಕ ಸಂಘದಿಂದ ನಿನ್ನೆ ಅಂದರೆ ದಿನಾಂಕ 11/6/2026ರಂದು ಹುಬ್ಬಳ್ಳಿ ಶಹರ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾ ಇಂಡಿಪಂಪ್ ಹತ್ತಿರದಿಂದ ನ್ಯೂ ಸ್ಕೂಲ್ವರೆಗೆ ಸಮೃದ್ಧ ಕಾರ್ಮಿಕ ಸಂಘದ ಎಲ್ಲ ಸದಸ್ಯರ ಜೊತೆಗೆ ನಾವು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ. ನಮ್ಮ ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಯವರಿಂದ ಇದ್ದು, ಸಂತೋಷ್ ಲಾಡ್ ಸಾಹೇಬರು ಈ ಹಿಂದೆ ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಕಾರ್ಯಚಟುವಟಿಕೆ, ಕಾರ್ಮಿಕರ ಅಭಿವೃದ್ಧಿ, ಆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಳ್ಳೆ ಯೋಜನೆ ತಂದು ಅವರಿಗೆ ಕಲ್ಯಾಣ ಮಾಡಿದ್ದಾರೆ. ಸಾಕಷ್ಟು ಅವರ ಯೋಜನೆ ಅರ್ಧ ದಾರಿಯಲ್ಲಿ ಇದೆ, ಅದು ಪೂರ್ಣ ಆಗಲಿಲ್ಲ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ, ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವ ಸ್ಥಾನ ನೀಡಿದಲ್ಲಿ ಆ ಎಲ್ಲ ಅವ್ರದ್ದು ಏನು ಪ್ರಾಜೆಕ್ಟ್ಸ್ ಹೊಸ ಯೋಜನೆಗಳಿದಾವೆ ಆ ಎಲ್ಲ ಪೂರ್ಣ ಸ್ಥಳಕ್ಕೆ ಮುಟ್ಟುತ್ತದೆ, ಕಾರ್ಮಿಕರ ಕಲ್ಯಾಣ ಆಗುತ್ತದೆ ಅಂಥೇಳಿ. ಮತ್ತು ಅದರ ಜೊತೆಗೆ ಬೆಂಗಳೂರದ ಚಾಮರಾಜಪೇಟೆದ ಸಚಿವರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ DCM ಸ್ಥಾನ ನೀಡಬೇಕಂತ ಹೇಳಿ ಆಗ್ರಹಿಸಿದ್ದೇವೆ. ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ರಾಜ್ಯದ ಎಲ್ಲ ಧರ್ಮ ಜಾತಿ ಎಲ್ಲ ಜನಾಂಗದ ಕಲ್ಯಾಣ ಮಾಡುತ್ತಿದ್ದಾರೆ, ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡುತ್ತಾರೆ. ಮುಖ್ಯವಾಗಿ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯದ ಹಜ್ ಮತ್ತು ಉಮ್ರಾ ಯಾತ್ರೆಯಲ್ಲಿ ಅವರು ಬಹಳ ಸಹಾಯ ಸಹಕಾರ ಅನುಕೂಲ ಮಾಡಿಕೊಡುತ್ತಾರೆ. ಮತ್ತು ಎಲ್ಲ ಜನಾಂಗದ ಜನತೆಗೆ ಅವರು ತಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಿ ಅವರಿಗೆ ಸಹಾಯ ಮಾಡುತ್ತಾರೆ. ಈ ರಾಜ್ಯದ ಎಲ್ಲ ಜನರಿಗೆ ಅವರ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇದೆ, ಅವರ ಮೇಲೆ ಹೆಮ್ಮೆ ಇದೆ. ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತೇಳಿ ನಮ್ಮದು ಒಂದು ಮನವಿ ಆಗ್ರಹ ಇದೆ. ಹಾಗೂ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರ 72ರ MLA ಶ್ರೀ ಪ್ರಸಾದ್ ಅಬ್ಬಯ್ಯರವರಿಗೆ ಸಚಿವ ಸ್ಥಾನ ಕೊಡಬೇಕಂಥೇಳಿ ಒಂದು ವಿನಂತಿ ಮಾಡಿಕೊಂಡಿದ್ದೇವೆ. ಮಾನ್ಯ ಪ್ರಸಾದ್ ಅಬ್ಬಯ್ಯರವರು ಹುಬ್ಬಳ್ಳಿಯಲ್ಲಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಬಡ ಜನರಿಗೆ ಪ್ರಸಾದ್ ಅಬ್ಬಯ್ಯ ಅಂಥೇಳಿ ಒಂದು ಕಾಲೋನಿಯನ್ನು ಕಟ್ಟಡ ನಿರ್ಮಿಸಿ ಅಲ್ಲಿ ಸಾಕಷ್ಟು ಬಡವರಿಗೆ ಉಚಿತವಾಗಿ ಮನೆಗಳು ಹಂಚಿರುತ್ತಾರೆ. ಅಲ್ಲದೆ ಭಾಳಷ್ಟು ಅಭಿವೃದ್ಧಿ ಕಲ್ಯಾಣ ಯೋಜನೆ ಮಾಡಿರುತ್ತಾರೆ. ಹಾಗಾಗಿ ಅವರಿಗೆ ಒಮ್ಮೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿಗೆ ಮಾಡಲು ಅವಕಾಶ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀ DK ಶಿವಕುಮಾರ್ ಅವರಲ್ಲಿ ನಮ್ಮದು ವಿನಂತಿ ಇದೆ.